ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಸನ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೊಮೋ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಗಿಲ್ಲಿ ವರ್ಸಸ್ ಕಾವ್ಯ ಅಂತಾನೆ ಹೇಳ್ಬೋದು. ಸೊ ಇವಾಗ ಬಿಗ್ ಬಾಸ್ ಅವರು ಇವರ ಮಧ್ಯದಲ್ಲೇ ತಂದಿಕ್ಕೋ ತಮಾಷೆ ನೋಡೋ ತರನೇ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಮನೆಯಿಂದ ಲೆಟರ್ಗಳು ಬಂದಿರುತ್ತದೆ. ಸೊ ಇಬ್ರು ಕೂಡ ಒಬ್ರನ್ನ ಆಕ್ಟಿವಿಟಿ ರೂಮ್ ಕಳಿಸ್ತಾ ಇದ್ದಾರೆ, ಇನ್ನೊಬ್ರನ್ನ ಕನ್ಫೆಷನ್ ರೂಮ್ಗೆ ಕಳಿಸ್ತಾ ಇದ್ದಾರೆ. ಇಬ್ರು ಕಳಿಸ್ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ಅವ್ರ ಲೆಟರ್ ಕೊಡ್ತಾ ಇದ್ದಾರೆ, ಅಂದ್ರೆ ಇಟ್ಟಿದ್ದಾರೆ. ಸೊ ಗಿಲ್ಲಿ ಅವ್ರಿಗೆ ಕಾವ್ಯ ಲೆಟರ್ ಇಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನೀವು ಆ ಲೆಟರ್ನ ತಗೋಬಹುದು, ಇಲ್ಲಾಂದ್ರೆ ಅಲ್ಲೇ ಬಿಟ್ಟು ಬರ್ಬೋದು ಅಂತ ಕೂಡ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಸ್ಟೋರಿನ ಬಿಗ್ ಬಾಸ್ ಅವ್ರು ಹೇಳ್ತಲ್ಲ ಏನು ಎತ್ತಕತೆ ಅಂತ. ಯಾಕಂತಂದ್ರೆ ಇವಾಗ ಮೇ ಬಿ ಅದೊಂದು ಏನಂತಂದ್ರೆ ನೀವು ಅವ್ರ ಲೆಟರ್ನ ತಗೊಂಡ್ಬಂದ್ರೆ ಮೇ ಬಿ ನಿಮಗೆ ಇಮ್ಯುನಿಟಿ ಸಿಗದೆ ಇರ್ಬೋದು, ಇಲ್ಲ ನಿಮ್ಮ ಮನೆಯವರ ಲೆಟರ್ ನಿಮಗೆ ಸಿಗದೆ ಇರ್ಬೋದು ಅಂತ ಕೂಡ ಒಂದು ಟ್ವಿಸ್ಟ್ ಇಟ್ಟಿರ್ಬೋದು. ಅಭಿಷೇಕ್ ಧನುಷ್ಕು ಪಾಯಿಂಟ್ ಇಟ್ಟಿರಲ್ಲ, ಆ ರೀತಿ ಏನಾದ್ರು ಇಡ್ತಾ ಇದ್ದಾರೆ ಇಲ್ಲಿ. ಬಟ್ ಗೊತ್ತಿಲ್ಲ ಯಾರು ಬೇಕಾದ್ರೆ ಯಾರು ಲೆಟರ್ ಬೇಕಾದ್ರೆ ತಗೊಂಡ್ಬರ್ಬೋದು, ಇಬ್ಬರಿಗೂ ಕೂಡ ಗೊತ್ತಿರಲ್ಲ. ಬಟ್ ಯಾಕಂದ್ರೆ ಇಲ್ಲಿ ಕುತ್ಕೊಂಡು ಟಿವಿಲಿ ನೋಡ್ತಾ ಇರ್ತಾರೆ ಅಂತ ಅನ್ಕೊಂತೀನಿ ಮನೆ ಮಂದಿ ಎಲ್ಲ. ಸೊ ಒಬ್ಬರನ್ನ ಆಕ್ಟಿವ್ ರೂಮ್ಗೆ ಇನ್ನೊಬ್ರು ಬಂದ್ಬಿಟ್ಟು ಸೀಕ್ರೆಟ್ ರೂಮ್ ಕನ್ಫೆಷನ್ ರೂಮ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಒಟ್ಟಲ್ಲಿ ಒಂದ್ ಆಂಗಲ್ ಇಂದ ನೋಡ್ತಾ ಇರಬೇಕು ಅಂತಂದ್ರೆ ಮೇ ಬಿ ಬಿಗ್ ಬಾಸ್ ಅವರು ಇವ್ರನ್ನ ಪರೀಕ್ಷೆ ಮಾಡ್ತಾ ಇದಾರೆ, ಇವ್ರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇದೆಯಾ ಅಂತ ಅನಿಸ್ತಾ ಇರುತ್ತೆ. ಇಲ್ಲಾಂದ್ರೆ ಜನಗಳು ಕೂಡ ಇನ್ ಕೇಸ್ ಏನಾದ್ರು ಸ್ವಾರ್ಥಿ ಆಯ್ತು ಅಂತಂದ್ರೆ ಇಲ್ಲಿ ಯಾರೇ ಒಬ್ರು ಸ್ವಾರ್ಥಿ ಆದ್ರೂ ಕೂಡ ಅವರಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಪ್ಯೂರಿಟಿ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಬಟ್ ನನಗೆ ಗೊತ್ತಿಲ್ಲ, ಮೇ ಬಿ ನನ್ನ ಪ್ರಕಾರ ಅಂದ್ರೆ ಇಬ್ರು ಯೋಚನೆ ಮಾಡ್ತಾ ಇದಾರೆ, ಏನೋ ಒಂದು ಬಿಗ್ ಬಾಸ್ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಅನಿಸ್ತದೆ. ಬಟ್ ಈ ಪ್ರೊಮೋದಲ್ಲಿ ಆ ಟ್ವಿಸ್ಟ್ ಏನು ಅಂತ ಗೊತ್ತಿರಲ್ಲ. ಆಕ್ಚುಲಿ ಇದು ಅದು ಈ ಆಕ್ಟಿವಿಟಿ ಮುಂಚಿತವಾಗಿ ಮಾತಾಡ್ಕೊಂಡು ಕೂತಿರ್ತಾರೆ ಯಾರು ಈ ಕಡೆ ಗಿಲ್ಲಿ ಅವರು ಕಾವ್ಯ ಅವರು. ಹುಡುಗರಿಗೆ ಲೈಕ್ ಚಟ ಇರಬಾರ್ದು, ಹುಡುಗಿಗೆ ಹಠ ಇರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಹೌದು, ಎಕ್ಸಾಕ್ಟ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ ನಿನಗೆ ಚಟ ಇದೆ, ನನಗೆ ಹಠ, ಅದಕ್ಕೆ ನನಗೂ ಹಠ ಇದೆ ಅಂತ ಹೇಳ್ತಾ ಇದಾರೆ. ಸೊ ನನ್ನನ್ನು ನೀನ್ ಬಿಟ್ಕೊಡಲ್ಲ, ನಿನ್ ಮೇಲೆ ನಂಗೆ ನಂಬಿಕೆ ಐತೆ, ಬಟ್ ಆದ್ರೂ ನೀನ್ ನನ್ನ ಬಿಟ್ಕೊಟ್ಬಿಟ್ಟೆ ಅಂತ ಲಾಸ್ಟ್ ವರ್ಡಿಂಗ್ಸ್ ಪದ ಬರುತ್ತೆ. ಬಟ್ ಅದು ಗಿಲ್ಲಿ ಕಡೆಯಿಂದ ಬರೋದು. ಬಟ್ ಗೊತ್ತಿಲ್ಲ, ಮೇ ಬಿ ಕಾವ್ಯ ಅವ್ರು ಏನಾದ್ರು ಇನ್ ಕೇಸ್ ಏನಾದ್ರು ಅವರ ಲೆಟರ್ನ ಅಲ್ಲೇ ಬಿಟ್ಬಿಟ್ಟು ನನ್ನ ಲೆಟರ್ ಬೇಕು ಅಂತ ಆಚೆ ಬಂದಿರ್ತಾರೇನೋ. ಮೇ ಬಿ ಇಲ್ಲ ಗಿಲ್ಲಿ ಅವರು ಅವ್ರಿಗೆ ಲೆಟರ್ ಕೊಂಡ್ಕೊಡ್ಬೋದು ಅಂತ ಆಚೆ ಬಂದಿರ್ತಾರೇನೋ. ಆಕ್ಚುಲಿ ಗಿಲ್ಲಿಗೆ ಏನು ಫ್ಯಾಮಿಲಿಯಿಂದ ಏನು ಅಂತ ಒಂದು ಇದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳುವಂಥದ್ದು ಏನು ಎಕ್ಸ್ಪೆಕ್ಟೇಷನ್ ಏನು. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಾಗೆ ಗಿಲ್ಲಿ ಅವ್ರ ತಂದೆ ಫೋನ್ ಮಾಡಿದ್ರು, ಸುಮ್ಮನೆ ನಗ್ತಾ ಇದ್ರು ಅಷ್ಟೇ. ಬೇರೆಯವರೆಲ್ಲ ಗೊಳೋ ಅಂತ ಹತ್ಕೊಂಡ್ ಕೂತಿರ್ತಾರೆ. ಆ ರೀತಿ ಏನೋ ಭಾವನಾತ್ಮಕ ಜೀವಿ ಏನಲ್ಲ ಅಂತ ನನಗೆ ಅನ್ಸುತ್ತೆ ಗಿಲ್ಲಿ ಅವರು. ಅವ್ರು ಏನ್ ಗೊತ್ತಾಗ್ರು, ಆಕ್ಚುಲಿ ಆಟ ಆಡಕ್ ಬಂದಿರೋದು ನನಗೆ ಗೊತ್ತಿದೆ. 3 ತಿಂಗಳೆಲ್ಲ ಅವ್ರು ಆಲೆ 4-5 ವರ್ಷದಿಂದನೂ ಕೂಡ ಬೆಂಗಳೂರಲ್ಲಿ ಜೀವನ ಮಾಡ್ತಾರೆ ಅವ್ರಿಗೂ. ಸೊ ಎಲ್ಲೋ ಒಂದ್ ಕಡೆ ಇವರು ಕೂಡ ಅದೇ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದ್ಸತಿ ಏನ್ ಗೊತ್ತಾ, ರಿಯಲಿಸ್ಟಿಕ್ ಇದ್ದಂಗೆ ಹೇಳ್ಬಿಟ್ರೆ ಕೆಲವೊಂದು ವ್ಯೂವರ್ಸ್ ಗಳು ಏನ್ ಗೊತ್ತಾ, ತುಂಬಾ ಜನ ಹೌದು ಇರ್ತಾರೆ, ಯಾವ್ದೋ 0.1% ಅಷ್ಟೇ. ಬಟ್ 90 ಇಲ್ಲಿ ಒಬ್ರು ನೋಡಿ ಒಬ್ರು ನಾಟಕ ಆಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅವಳು ಹೇಳ್ತಾ ಇದ್ದಾಳೆ ಅಂದ್ರೆ ನಾನು ಹೇಳ್ಬೇಕು, ಅವಾಗ ನನಗೆ ಫುಟೇಜ್ ಸಿಗುತ್ತೆ, ನನಗೆ ಫ್ರೇಮ್ ಸಿಗುತ್ತೆ ಅಂತ ಕೂಡ ಕ್ಯಾಲ್ಕುಲೇಟಿವ್ ಆಗಿ ಕೂಡ ಯೋಚನೆ ಮಾಡ್ತಾರೆ. ಬಟ್ ಅದು ನಿಮ್ಗೆ ಗೊತ್ತಾಗಲ್ಲ ಗೈಸ್. ಆಕ್ಚುಲಿ ತುಂಬಾ ಜನ ಅದನ್ನ ಮರಳಾಗ್ಬಿಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರದ್ದು ನನಗೆ ಎಲ್ಲೂ ಕೂಡ ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಎಂಡ್ ಆಫ್ ದಿ ಡೇ ಏನಂತಂದ್ರೆ ಇನ್ನೊಂದು 2 ತಿಂಗಳು ಇತ್ತು ಅಂದ್ರೆ ನಿನ್ ಮನೆಗೆ ಹೋಗ್ಬಿಟ್ಟು ನೆಮ್ಮದಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕಾಲ ಕಳಿ, ಒಂದ್ ವಾರ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವಾಗಲೂ ಲೈಫ್ ಲಾಂಗ್ ಜೊತೆಗೆ ಬೆಳ್ಕೊಂಡು ಬಂದಿರ್ತೀರ ಅಲ್ವಾ, ನೀವೇನ್ ಬಿಟ್ಟೇ ಇರಲ್ಲ ಅಂತ ಏನ್ ಹೇಳಕ್ಕಾಗಲ್ಲ. ಅಲ್ಲಿ ಇಲ್ಲಿ ಟ್ರಿಪ್ ಹೋದಾಗೆಲ್ಲ ನೀವ್ ಹೇಳ್ಬೋದು ಕಾಲ್ ಮಾಡ್ತಾರೆ, ಅದು ಇದು ಅಂತೆಲ್ಲ ಹೇಳ್ಬೋದು. ಬಟ್ ಕಾಲ್ ಮಾಡೋಕ್ಕಿಂತ ಬಿಟ್ಟು ಹೋದ್ರೂ ಕೂಡ ಒಂದ್ ವಾರ ಗ್ಯಾಪ್ ಆಗಿರುತ್ತಲ್ಲ, 1 ತಿಂಗಳು ಗ್ಯಾಪ್ ಆಗಿರುತ್ತೆ. ಸೊ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಇರಲ್ಲ. ಅದೇ ಇವಾಗ ತ್ರಿವಿಕ್ರಮ್ ಆದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕಂದ್ರೆ ತ್ರಿವಿಕ್ರಮ್ಗೆ ಅವ್ರ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಸೊ ಅಕ್ಕ ತಂಗಿದಿರು ಯಾರು ಕೂಡ ಇಲ್ಲ. ಸೊ ನನಗೂ ಒಂದ್ ಸ್ವಲ್ಪ ಅನಿಸ್ತಾ ಇತ್ತು, ಓಕೆ ಮೇ ಬಿ ಹೇಳಕ್ಕಾಗಲ್ಲ ಅಪ್ಪ, ಯಾಕಂದ್ರೆ ಮನೇಲಿ ಜವಾಬ್ದಾರಿ ತಗೊಂಡು ತ್ರಿವಿಕ್ರಮ್ ಯಾವಾಗಲೂ ಅವ್ರ ಅಮ್ಮ ಜೊತೆ ಇರ್ತಾರೆ ಅಂತ ಹೇಳ್ಬೋದು ಲಾಸ್ಟ್ ಸೀಸನ್ ಅಲ್ಲಿ. ಬಟ್ ಈ ಸೀಸನ್ ಅಲ್ಲಿ ಆ ತರದವ್ರು ಯಾರು ಇಲ್ಲ. ಗುರು ಅಕ್ಕ ತಂಗಿ ಒಬ್ರು ಇದ್ದಾರೆ, ಸಿಬ್ಲಿಂಗ್ಸ್ ಇದ್ದಾರೆ, ಅಣ್ಣ ತಮ್ಮ ಅಂತ ಎಲ್ಲ. ಎಲ್ರಿಗೂ ನೋಡಿ, ಎಲ್ರಿಗೂ ಸಿಬ್ಲಿಂಗ್ಸ್ ಇರೋರ್ನ ನೀವು ಯೂಶಲಿ ಕರ್ಕೊಂಡ್ ಬಂತೀರಿ. ರಕ್ಷಿತಾ ತಂಗಿ ಇದಾರಂತೆ, ಆಮೇಲೆ ಯಾರಪ್ಪ ಅವರು ಇದ್ ಮಾಡಿದ್ರಲ್ಲಪ್ಪ ಧ್ರುವ ಅಂತ ಅವ್ರಿಗೆ ತಮ್ಮ ಇದ್ದಾರೆ. ಇವಾಗ ಮದ್ವೆ ಅಂತ ನೋಡಿ, ಮದ್ವೆ ಮಾಡ್ತಾ ಇದ್ದಾರಂತೆ, ಮದ್ವೆ ಶಿಫ್ಟ್ ಮಾಡಬೇಡ ಅಂತ ಹೇಳಿದಾರಂತೆ. ನಿನ್ನೆ ಆಕ್ಚುಲಿ ಅವ್ರು ಹೇಳ್ಕೊಟ್ಟಿದ್ದು, ಮೇ ಬಿ ಮೊನ್ನೆ ಆಗಿರುತ್ತೆ ಅಂತ ಅನ್ಕೊಂತೀನಿ ಮದ್ವೆ ಅವ್ರದ್ದು. ಈ ಎಪಿಸೋಡ್ ಒಂದಿನ ಗ್ಯಾಪ್ ಅಂತ ಬಂದ್ರು. ಸೊ ನೋಡಿ, ಅಷ್ಟು ಜನ ಎಲ್ಲ ಬಿಟ್ಟು ಬಂದಿರ್ತಾರೆ ಫ್ಯಾಮಿಲಿ ಅವ್ರನ್ನ. ಬಟ್ ಇವ್ರು ಸುಮ್ಮನೆ ಅಂದ್ರೆ ಎಮೋಷನ್ ಯಾವಾಗ ಆಗುತ್ತೆ ಗೊತ್ತಾ, ಅವ್ರ ಮುಂದೆ ಬಂದಾಗ ನಮಗೂ ಒಂದ್ ಸ್ವಲ್ಪ ಬ್ರೇಕ್ ಡೌನ್ ಆಗೋದಾಗುತ್ತೆ. ಬಟ್ ಇವ್ರ ಲೆಟರ್ಗಳಿಗೆ ಅವೆಲ್ಲ ಸುಮ್ಮನೆ ಸುಳ್ಳು ಗುರು. ನನ್ನ ಪ್ರಕಾರ ಅದು ಓದ್ಲೇಬೇಕು ಅಂತ ಏನು ಇರಲ್ಲ, ಇನ್ಪುಟ್ಸ್ ಗಳಿರುತ್ತೆ ಬಿಗ್ ಬಾಸ್ ಲೆಟರ್ಗಳಲ್ಲಿ. ಓದ್ಬಿಟ್ಟಿದ ತಕ್ಷಣ ಏನ್ 2 ಕುಂಬ ಬಂತು, ಸುಮ್ಮನೆ ಓದಿದ್ರು. ಅಂದ್ರೆ ಆ ಲೆಟರ್ ಏನಂತಂದ್ರೆ ಅವ್ರಿಗೂ ಕೂಡ ಹೆಂಗ್ ಹಾಡ್ತಾ ಇದೆಯಾ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಕೂಡ ಚೆನ್ನಾಗಿ ಗೈಸ್ ಆ ಲೆಟರ್ನ ನಮ್ಮ ಮನೆಯಿಂದಾನೇ ಕಳ್ಸಿರ್ತಾರೆ ಅಂತ ಏನ್ ಗ್ಯಾರಂಟಿ. ಕರ್ಕೊಂಬಂದು ಇವರೇ ಬಿಗ್ ಬಾಸ್ ಟೀಮ್ ಅವರು ಅವ್ರ ಅಮ್ಮನ್ ಕರ್ಕೊಂಬಂದು ಮುಂದ್ಗಡೆ ಬರ್ಸ್ಬಿಟ್ಟು ಕಳ್ಸಿರ್ತಾರೆ ಅಷ್ಟೇ. ಅವ್ರ ಮನೆಯಿಂದ ಪರ್ಸನಲ್ ಆಗಿ ಮಾತಾಡಿದ್ರೆ ಏನೋ ಸ್ವಲ್ಪ ಫೀಲ್ ಆಗ್ಬೋದು. ಈಗ ಮನೆಯಿಂದ ಲೆಟರ್ ಬಂತು ಅಂತಂದ್ರೆ ಅವ್ರ ನೆಗೆಟಿವ್ ಪಾಯಿಂಟ್ ನ ಎಲ್ಲ ಹೇಳ್ಬಿಡ್ತಾರೆ, ಹಿಂಗ್ ಬರ್ತಾ ಇದೆ, ನೀನ್ ಈ ತರ ಆಡ್ಬೇಡ. ಪಾಸಿಟಿವ್ ಮಾತ್ರ ಹೇಳಿ ಕಳಿಸಿ ಬಿಗ್ ಬಾಸ್ ಅಲ್ಲೂ ಏನೋ ಪಾಯಿಂಟ್ ಇಕ್ಕಿರ್ತಾರೆ. ಸೊ ಕೆಲವರು ಹೇಳ್ತಾರೆ ಲೆಟರ್ ಬಂದ್ಬಿಟ್ರೆ ಏನೋ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಬರೋದೇ ಬರೀ ಸ್ಟ್ರೆಂತ್ ಮಾತ್ರ, ಪಾಸಿಟಿವ್ ಮಾತ್ರ ಮಾತಾಡಿರ್ತಾರಲ್ಲೇ, ನೆಗೆಟಿವ್ ಏನು ಫೀಲ್ ಮಾಡಿರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲ ವಾರಕ್ಕೆ ಸುದೀಪ್ ಸರ್ ಬರೋದು ಯಾಕೆ ಏನಂದ್ರೆ ನಿಮ್ಮ ನೆಗೆಟಿವಿಟಿ ಏನಿತ್ತು ಆ ಒಂದನ್ನ ಪಾಸಿಟಿವ್ ನೆಕ್ಸ್ಟ್ ವೀಕ್ ಇಂದ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳಕ್ ಕರೆಸ್ತಾರೆ. ಸುಮ್ಮನೆ ಏನು
ಮಾಡಲ್ಲ ಗುರು, ಶನಿವಾರ ಭಾನುವಾರ ಅಂತ ಪಂಚಾಯತಿ ಮಾಡೋದು ಇದಕ್ಕೋಸ್ಕರ. ಹೌದು. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಇರೋರು. ಎನಿವೇಸ್ ಗಿಲ್ಲಿ ವರ್ಸಸ್ ಕಾವ್ಯ, ಇದರಲ್ಲಿ ನಿಮ್ಗೇನ್ ಅನ್ಸುತ್ತೆ, ಯಾರು ಗೆಲ್ಬಹುದು ಅಂಡ್ ಯಾರು ಈ ಒಂದು ಲೆಟರ್ನ ಇಬ್ರು ತಗೊಂಬಂದು ಕೊಡ್ತು ಅಂತಂದ್ರೆ ಜನಗಳ ಮನಸ್ಸಿನಾಗ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲಿ ಯಾರೋ ಒಬ್ರು ಸ್ವಾರ್ಥಿ ಆದ್ರೂ ಕೂಡ ಒಂದ್ ಸ್ವಲ್ಪ ವಿಲನ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಮೊದಲೇ ಕಾವ್ಯ ಅವರು ಎಡವೋದಕ್ಕೆ ಕಾಯ್ತಾ ಇರ್ತಾರೆ ಮನೆ ಮಂದಿ ಎಲ್ಲ, ಅಶ್ವಿನಿ ಅವರು ರಿಷಾ ಅವರಾಗಿರ್ಬೋದು. ಯಾಕಂದ್ರೆ ಹುಳಿ ಇಂಡಕ್ ನೋಡ್ತಾ ಇದಾರೆ. ಯಾಕಂದ್ರೆ ನಿನ್ನೆ ಅವ್ರು ಹೇಳಿದ್ದು ಒಂದು ಮಾತು ಯಾಕೆ ಅಂತಂದ್ರೆ, ರಿಷಾ ಅವ್ರು ಹೇಳ್ತಾರೆ ಲೈಕ್ ಇಲ್ಲಿ ಯಾವಾಗಲೂ ಕಾವು ಕಾವು ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅಟ್ಲೀಸ್ಟ್ ಅವಾಗಾದ್ರೂ ಅವಳನ್ನ ಬಿಟ್ಬಿಟ್ಟು ಬೇರೆ ಜೊತೆ ಮಿಂಗಲ್ ಆಗಿ ಆಟ ಆಡ್ತಾನೇನೋ ಅಂತ ಆ ತರ ಮಾತಾಡ್ತಾ ಇದೀನಿ. ಬಟ್ ಅವ್ನು ಬಿಡಕ್ ರೆಡಿ ಇಲ್ಲ. ಇವಾಗ ಏನಾದ್ರು ಕಾವ್ಯ ಅವ್ರು ಏನಾದ್ರು ಅವರ ಲೆಟರ್ನ ಅವ್ರು ತಗೊಂಡು ಮಿಕ್ಕಿದ ಗಿಲ್ಲಿ ನಟನ ಲೆಟರ್ ಬಿಟ್ಟು ಬಂದಿದ್ರೆ ಮೇ ಬಿ ಗಿಲ್ಲಿ ಅವರು ಆಪೋಸಿಟ್ ಹೋಗ್ಬೋದೇನೋ ಅಂತಾನು ಕೂಡ ಅನ್ನಿಸ್ತದೆ. ಗೊತ್ತಿಲ್ಲ, ಇದು ಒಂದು ಸ್ವಲ್ಪ ಅಸಂಪ್ಷನ್ ಮೇಲೆ ಹೇಳ್ತಾರೆ. ಯಾಕಂದ್ರೆ ಎಪಿಸೋಡ್ ಪ್ರೋಮೋದಲ್ಲಿ ಇರೋದು, ಎಪಿಸೋಡ್ ಅಲ್ಲಿ ದೇವರಾಣಿಗೂ ಅದು ಬೇರೆ ತರನೇ ಇರುತ್ತೆ. ನೆನ್ನೆ ಹೊಡೆದಿದ್ದು ನೋಡಿದ್ರೆ ಏನೋ ಫುಲ್ ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಏನು ಸೀರಿಯಸ್ ಆಗಿಲ್ಲ. ಇವರು ತೋರ್ಸೋದೇ ಒಂದು ಮಾಡೋದೇ ಒಂದು ಗುರು ಬಿಗ್ ಬಾಸ್ ಅವರು. ನನ್ನ ಅದೊಂದು ಡಿಸಪಾಯಿಂಟ್ಮೆಂಟ್ ಅಂತಂದ್ರೆ ನನಗೇನು ಗೊತ್ತಾ, ಚೀಪ್ ಗಿಮಿಕ್ಸ್ನ ಮಾಡಬಾರ್ದು. ಏನಿರುತ್ತೋ ಡೈರೆಕ್ಟ್ ಆನೆಸ್ಟ್ ಆಗಿ ಹೇಳ್ಬಿಡ್ಬೇಕು. ಇದನ್ನ ಬಿಟ್ಬಿಟ್ಟು ಇವರು ಹೊಡೆಯೋದಂತ ತೋರ್ಸೋದಂತೆ, ದೊಡ್ಡ ದೊಡ್ಡ BGMಗಳು ಹಾಕೋದಂತೆ, ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ ಗುರು. ಅವ್ರ ಬಿಗ್ ಬಾಸ್ ಮನೇಲಿ ಆಕ್ಚುಲಿ ಏನಂತಂದ್ರೆ, ನೀನು ಹೊಡಿತಾ ಇದೆಯಾ ಅಂತಂದ್ರೆ ರೂಲ್ಸ್ ಇರೋದು ಏನಂತಂದ್ರೆ ಯಾರಿಗೂ ಟಚ್ ಮಾಡೋಗಿಲ್ಲ, ಫಿಸಿಕಲಿ ಟಚ್ ಮಾಡೋಗಿ ಮಾತಾಡ್ಸಂಗಿಲ್ಲ, ಬೈಬೇಕಾರೆ ಅದಕ್ಕೆ ತುಂಬಾ ಕೆಟ್ಟದಾಗೂ ಬೈಯಂಗಿಲ್ಲ. ಕೆಟ್ಟದಕ್ಕೆ ಬೈದಿಕ್ಕಿದ್ರೆ ಆಚೆ ಬಂದಿದ್ದು ಅಂತ ಜಗದೀಶ್ ಅವ್ರನ್ನ ಹೇಳಿದ್ದು. ನಾಟ್ ಹೊಡೆದಿದ್ದಕ್ಕೆ ಟಚ್ ಏನೋ ತಳ್ಳಿದಕ್ಕಲ್ಲ. ತಳ್ಳೋದು ಓಕೆ, ಪಾರ್ಟ್ ಆಫ್ ಇದು ಓಕೆ. ಬಟ್ ರಿಷಾ ಅವರು ತುಂಬಾ ಅತಿ ಮಾಡೋದು, ಸಣ್ಣ ಪುಟ್ಟ ಒಂದು ಮ್ಯಾಟರ್ಗೂ ಕೂಡ ಅಷ್ಟು ಅತಿಯಾಗಿ ಮಾಡ್ತಾರೆ ಅಂದ್ರೆ ಅವರ ಮಾನಸಿಕ ಬಗ್ಗೆನೂ ಕೂಡ ಕೆಲವೊಂದ್ಸತಿ ಗಮನ ಕೊಡಬೇಕಾಗುತ್ತೆ ಬಿಗ್ ಬಾಸ್ ಅವರು ಕೂಡ. ಎನಿವೇಸ್ ಗೈಸ್, ನಿಮ್ಗೆ ಅನ್ನಿಸ್ತು ಗಿಲ್ಲಿ ವರ್ಸಸ್ ಕಾವ್ಯದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಪ್ರೋಮೋನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.